ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಕರೆದಾಗ ಬರುವ, ಕರೆದಲ್ಲಿಗೆ ಬರುವ, ಕರೆದಂತೆ ಬರುವ ಶ್ರೀ ರಾಘವೇಂದ್ರ ಸ್ವಾಮಿ ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಮಠಕ್ಕೆ ರೀಚ್ ಆದ್ವಿ. ನಾವು ಗಾಡಿ ಎಲ್ಲ ಪಾರ್ಕಿಂಗ್ ಹೊರಗಡೆನೆ ಮಾಡಿದ್ವಿ. ಇಲ್ಲೆಲ್ಲ ಒಳಗಡೆ ಫುಲ್ ಆಗಿಬಿಟ್ಟಿತ್ತು. ತುಂಬ ಜನ ಬಂದಿದ್ರು. ಬೆಳಗ್ಗೆ ನಾವು ಆಲ್ಮೋಸ್ಟ್ 9:30 ಹಂಗೆ ಬಂದಿದ್ದೀವಿ. ಆದರೂ ಫುಲ್ ಜನ ಇದ್ದರು. ಯಾಕಂದರೆ ವೀಕ್ ಡೇಸ್ ಗುರುವಾರ ಆಗಿರೋದ್ರಿಂದ ಎಲ್ಲರೂ ಡ್ಯೂಟಿ ಹೋಗೋದಕ್ಕೆ ಬೆಳಗ್ಗೆನೆ ಬಂದುಬಿಡ್ತಾರೆ, ಇಲ್ಲ ಸಂಜೆಗೆ ಬರ್ತಾರೆ. ಸಂಜೆಗೆ ಬೇಗ ಬರೋರು ಅಂಥವ್ರು, ಇಲ್ಲಾಂದರೆ ಬೆಳಗ್ಗೆನೆ ಮುಗಿಸ್ಕೊಂಡು ಹೋಗ್ತಾರೆ ಕೆಲವರು. ನೋಡಿ, ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಎಂಟ್ರೆನ್ಸಲ್ಲಿ. ಲೆಫ್ಟ್ ಸೈಡ್ಗೆ ಹೋದರೆ ನಾವು ಕಾಲೆಲ್ಲ ವಾಶ್ ಮಾಡ್ಕೊಂಡು ಬರ್ಬೋದು. ರೈಟ್ ಸೈಡ್ಗೆ ಹೋದರೆ ಅದು ಅನ್ನಪ್ರಸಾದ ಆ ಕಡೆ ಹೋಗುತ್ತೆ. ನೋಡಿ, ಇದೆಲ್ಲ ಒಂಥರ ಸಿಸ್ಟಮ್ಯಾಟಿಕ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಳಗಡೆ ಎಂಟ್ರೆನ್ಸ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಬತ್ತಿ ಹಚ್ಚೋದಕ್ಕೆ ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ ತೊಗೊಂಡೋಗ್ಬೇಕು. ನಾವು ಕ್ಯೂ ನೋಡಿಬಿಟ್ಟು ಎಷ್ಟೊತ್ತಾಗುತ್ತೆ ಅಂದ್ಕೊಂಡ್ವಿ, ಬಟ್ ಬೇಗನೆ ಕಳಿಸಿದ್ರು. ಎಲ್ಲನೂ 5 ಮಿನಿಟ್ಸಲ್ಲೇ ಆಗೋಯ್ತು. ಇಲ್ಲಿ ನೋಡಿ, 30 ರೂಪಾಯಿಗೆ 5 ಬತ್ತಿದು, ಮತ್ತು 9 ಬತ್ತಿ 60, ಈ ಥರ ತುಂಬ ಇದೆ. ನಾವು ಯಾವ್ದು ಅಂದ್ಕೊಂಡಿರ್ತೀವೋ ಅದು ಹಚ್ಬೋದು. ಇಷ್ಟು ದಿನ ಅಂತ ಅಂದ್ಕೊಂಡಿರ್ತೀವಲ್ಲ, ಇಷ್ಟು ವಾರ ಅಂತ ಹಚ್ಬೋದು. ಹಾಗೆ ಮುಂದ್ಗಡೆ ಬಂದರೆ ರೈಟ್ ಸೈಡಲ್ಲಿ ತುಲಾಭಾರ ಮಂಟಪ ಇದೆ. ಮತ್ತು ಇಲ್ಲಿ ಗುರುಗಳು ಸಂಭಾಷಣ ಮಾಡುವಂಥ ಜಾಗ ಇದು. ಮತ್ತು ಇಲ್ಲಿ ಮಂತ್ರಾಲಯದಲ್ಲಿರುವ ಮಠನ ಇಲ್ಲಿ ಎಕ್ಸಿಬಿಷನ್ ಮಾಡಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇದನ್ನು ನೋಡಿದ್ರೆ ಅಲ್ಲಿಗೆ ಹೋಗಿ ಬಂದಿರೋ ಥರನೇ ಫೀಲ್ ಆಗುತ್ತೆ. ಇವತ್ತು ಏಕಾದಶಿ, ಗುರುವಾರ ಬಂದಿರೋದ್ರಿಂದ ಇವತ್ತು ಗುರುಗಳ ಉಪವಾಸದ ದಿನ ಆಗಿರುತ್ತೆ. ಇವತ್ತು ತುಂಬಾ ಒಳ್ಳೆಯ ದಿನ. ನಾವೇನಾದರೂ ಅಂದ್ಕೊಂಡು ಮನಸ್ಫೂರ್ತಿಯಾಗಿ ಉಪವಾಸ ಇದ್ದು ಗುರುಗಳನ್ನೇನಾದರೂ ಕೇಳ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ. ಏಕಾದಶಿ ಆಗಿರೋದ್ರಿಂದ ರಾಯರನ್ನು ಅಲಂಕಾರ ಮಾಡಿಲ್ಲ, ಮತ್ತು ಪ್ರಸಾದನೂ ಏನೂ ಕೊಡ್ತಾ ಇಲ್ಲ. ನೋಡಿ, ಏನು ಹೂದಲ್ಲಿ ಒಂದು ಹೂವನೂ ಇಟ್ಟಿಲ್ಲ, ಅಲಂಕಾರನೂ ಮಾಡಿಲ್ಲ, ಮತ್ತು ಮಂತ್ರಾಕ್ಷತೆನೂ ಕೊಡ್ತಾ ಇರಲಿಲ್ಲ ಇವತ್ತು ಏಕಾದಶಿ ಆಗಿರೋದ್ರಿಂದ. ಮತ್ತು ಇದು ನೋಡಿ, ತುಂಬಾ ಚೆನ್ನಾಗಿದೆ ಈ ಪ್ರಾಜೆಕ್ಟು. ಈ ಥರ ಮುಂದೆ ಫ್ಯೂಚರಲ್ಲಿ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಮುಂದೆ ಬಂದರೆ ಇಲ್ಲಿ ನಾವೇನೇನು ಸೇವೆಗಳು ಮಾಡಿಸ್ಬೋದು ರಾಯರಿಗೆ ಅಂತ ಎಲ್ಲ ಲಿಸ್ಟ್ ಹಾಕಿದ್ದಾರೆ. ನಮಗೆ ಇದರಲ್ಲಿ ಏನು ಯಾವ್ದು ಬೇಕೋ ಅದು ಮಾಡಿಸ್ಬೋದು. ಇಲ್ಲೆಲ್ಲ ಹೋಮ ಮಾಡೋದು ಆ ಥರ ಮಾಡ್ತಾರೆ. ಇನ್ನು ಬೇರೆ ಟೈಮಲ್ಲೆಲ್ಲ ಖಾಲಿನೇ ಇರುತ್ತೆ. ಮತ್ತು ಈ ಕಡೆ ಬೃಂದಾವನಕ್ಕೆ ಹೋಗೋ ದಾರಿ ಇದು. ಸುಮಾರು ನಾವು 1 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ರಾಯರು ನಂಬಿದವ್ರನ್ನ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಇದೆ ತುಂಬ. ಈ ಬೃಂದಾವನದಲ್ಲಿ ವಿಶ್ವದಲ್ಲಿಯೇ ಏಕೈಕ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಲೇಖನ ಮಹಾಯಜ್ಞದ ಪುಸ್ತಕ ಇರುವಂಥ ಬೃಂದಾವನ ಇದು. ಮತ್ತು ಅಲ್ಲಿ ಎದುರುಗಡೆ ರಾಯರ ಪಾದಗಳಿದೆ. ಅಲ್ಲಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಕ್ಯೂ ಅಲ್ಲಿ. ಅಲ್ಲಿ ಫೋಟೋ ಏನು ಕ್ಯಾಪ್ಚರ್ ಮಾಡೋಂಗಿಲ್ಲ, ನಾನು ಅದಕ್ಕೆ ಮಾಡಲಿಲ್ಲ. ಮತ್ತು ಇಲ್ಲಿ ನೋಡಿ, ಹೆಜ್ಜೆ ನಮಸ್ಕಾರ ಮಾಡ್ತಿದ್ದಾರೆ. ಉಳ್ಳು ಸೇವೆ ಮತ್ತು ಅಡ್ಡ ನಮಸ್ಕಾರ, ಈ ಥರ ಎಲ್ಲ ಸೇವೆಗಳನ್ನ ಮಾಡ್ತಾ ಇರ್ತಾರೆ ಅಂದ್ಕೊಂಡಿರೋರು. ನಾವು ದರ್ಶನ ಮುಗಿಸ್ಕೊಂಡು ಬಂದು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಮತ್ತು ಇಲ್ಲಿ ಒಳಗಡೆ ಒಂದು ಫೋಟೋ ತಗೊಳ್ಳೋಣ ಅಂತ ಹೋದ್ವಿ. ಫೋಟೋ ನಾವು ತುಂಬ ದಿನದಿಂದ ತಗೋಬೇಕಂತ ಇದ್ವಿ, ಅದು ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಒಂದು ಫೋಟೋ, ರಾಯರ ಫೋಟೋ ಆದ್ರೂ ನಮ್ಮ ಮನೆಗೆ ಬರಬೇಕಂದ್ರೆ ಅದು ರಾಯರ ಅನುಗ್ರಹ ಇದ್ದಾಗೇ ಬರೋದು. ಇವತ್ತು ತೊಗೊಳಕ್ಕೆ ನಮಗೆ ಇದಾಯಿತು. ತೊಗೊಂಡ್ವಿ ಫೈನಲಿ. ಫೋಟೋ ಎಲ್ಲ ತೊಗೊಂಡು, ಪ್ರಸಾದ ಎಲ್ಲ ತೊಗೊಂಡು, ಕೀ ಪಂಚ್ ತೊಗೋಬೇಕಿತ್ತು, ಎಲ್ಲ ತೊಗೊಂಡು ಇನ್ನು ಹೊರಟ್ವಿ. ಇನ್ನು ಜನ ಸ್ವಲ್ಪ ಜಾಸ್ತಿನೇ ಆಗ್ತಿದ್ರು. ಬೆಳಗ್ಗೆ ಸಂಜೆನೇ ಇಲ್ಲಿ ತುಂಬ ಜನ ಇರ್ತಾರೆ. ಯಾಕಂದರೆ ವೀಕ್ ಡೇಸ್ ಗುರುವಾರ ಆಗಿರೋದ್ರಿಂದ ಮಧ್ಯಾಹ್ನ ಏನು ಯಾರು ಇರಲ್ಲ, ಬೆಳಗ್ಗೆ ಸಂಜೆ ರಶ್ ಇರುತ್ತೆ. ನಾವು ಮುಗಿಸ್ಕೊಂಡು ಹೊರಟ್ವಿ. ಇಲ್ಲಿ ಹಳ್ಳಿ ಹತ್ರ ಇರೋದ್ರಿಂದ ತರಕಾರಿಗಳು, ಹಣ್ಣುಗಳು, ಹೂವುಗಳೆಲ್ಲನ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲೆಲ್ಲ ವಾರ ವಾರ ಇಟ್ಕೊಂಡಿರ್ತಾರೆ. ಒಂದು ಸಂತೆ ಥರನೇ ನಡೆಯುತ್ತಿಲ್ಲಿ. ನಾವಂತೂ ಇಲ್ಲಿ ಬಂದರೆ ನೇಚರ್ನ ತುಂಬ ಎಂಜಾಯ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ನೇಚರ್ ಮಾತ್ರ. ಇಲ್ಲಿ ಎಲ್ಲರೂ ಒಂದು ಸರಿ ವಿಸಿಟ್ ಮಾಡಬೇಕಂತ ಪ್ಲೇಸೇ ಇದು. ಎಲ್ಲರೂ ಒಂದು ಸರಿ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಇದು ಅಡ್ರೆಸ್ ಗೊತ್ತಿಲ್ಲ ಅಂದರೂ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿಕೊಂಡು ಶ್ರೀ ರಾಘವೇಂದ್ರ ಸ್ವಾಮಿ ಕಾಮಧೇನು ಕ್ಷೇತ್ರ ಅಂತ ಹಾಕ್ಕೊಂಡ್ರೆ ಬರ್ಬೋದು, ವಿಸಿಟ್ ಮಾಡ್ಬೋದು. ಮತ್ತು ಅಲ್ಲಿದ್ದ 300 ಮೀಟರ್ಸ್ ದೂರದಲ್ಲೇ ಬಂದರೆ ಶ್ರೀ ಸಾಯಿ ಮಂದಿರ ಇದೆ. ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೋದ್ವಿ. ಇಲ್ಲೂ ಗೋಶಾಲೆ ಅಂತ ಇದೆ ನೋಡಿ. ಇದೆಲ್ಲ ಹೊರಗಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಔಟ್ಸೈಡ್ ಇರೋದ್ರಿಂದ
ಸಿಟಿಗೆ ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಎಲ್ಲ ಫೋಟೋಸ್ ಕ್ಲಿಪ್ಪಿಂಗ್ ಎಲ್ಲ ತೊಗೊಳ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಹೊರಗಡೆ ಮಾತ್ರ. ನೇಚರ್ ಮಾತ್ರ ಎಲ್ಲರೂ ಎಂಜಾಯ್ ಮಾಡ್ಬೋದು ಬಂದರೆ, ಆ ಥರ ಇದೆ. ನನಗಂತೂ ತುಂಬಾ ಇಷ್ಟ ಇಲ್ಲಿಗೆ ಬರೋಕ್ಕೆ. ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಟ್ವಿ ಮನೆಗೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.